ಉತ್ತರ ಕರ್ನಾಟಕದಲ್ಲಿ ಅದು ನಮ್ಮ ವಿಜಯಪುರದಲ್ಲಿ, ನಮ್ಮ ಬಿಜಾಪುರ ಸೈಡಲ್ಲಿ ದೀಪಾವಳಿ ಬಂತಂದ್ರೆ ಯಾವ ಥರ ನಾವು ವಿಜೃಂಭಣೆ ಮಾಡ್ತೇವೆ, ನಾವಂತೂ ಮಾಡೇ ಮಾಡ್ತೇವೆ. ಆದರೂ ನಮ್ಮ ಹಸುವಿನ ಬಗ್ಗೆ, ನಮ್ಮ ಮನೆ ಮುಂದೆ ಇರ್ತಾವ ದನ ಕರುಗಳು, ಅವು ಕೂಡ ಸುದ್ದಕ್ಕೆ ವಿಜೃಂಭಣೆ ಮಾಡಿ ದೀಪಾವಳಿ ನಾವು ಅಷ್ಟೇ ಮಾಡೋದಲ್ಲ, ನಾವೆಲ್ಲರೂ ಕೂಡಿ ಸೇರಿ ಮಾಡುವ ಒಂದು ಪರಂಪರೆ ನಮ್ಮ ಕಡೆ ಇದೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದ. ಅದ್ರಾಗ ನಾನು ಹೇಳಿದ್ದ ನಮ್ಮ ಅಜ್ಜವರು ಹೇಳಿಕೊಟ್ಟ ಹಾಡು ಒಂದು 20 ಹಾಡು ಬರ್ತಾವಂತ ನಾನು ಹೇಳಿದ್ದ. ಅವತ್ತು ಒಂದು ಹಾಡಿ ಮುಂದೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಂದು ಸ್ವಲ್ಪ ಟೈಮ್ ಸ್ವಲ್ಪ ಕಷ್ಟ ನನಗೆ ಸಿಗೋದು. ನಾನು ನಮ್ಮ ಆಕಳ ಬಗ್ಗೆ ಹಾಡು ಹೇಳಿದ್ದ. ಇವತ್ತು ನಾನು ಎತ್ತುಗಳು ಅಂದರೆ ಈ ಹೊರಗಳು ಅಂತ ಇರ್ತಾವಲ್ಲ, ಎತ್ತುಗಳ ಬಗ್ಗೆ ಒಂದು ಹಾಡು ಹಾಡ್ಬೇಕಂತೇಳಿ ನನಗೆ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ಒಂದು ಹಾಡು ಹಾಡ್ತೀನಿ. ಅದನ್ನು ಹಾಡಿ ನಾನು ಮುಂಚೆನೇ ಹೇಳಿದೆ, ಅದೇ ಸೇಮ್, ಏನು ಪ್ಯಾಟರ್ನ್ ಏನು ಚೇಂಜ್ ಇಲ್ಲ. ಅದ್ರ ಬಗ್ಗೆ ಹೆಂಗೆ ಹಾಡ್ತಾರೆ ಅಂಥೇಳಿ, ಯಾಕಂದರೆ ಇದು ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದು ಬಿಟ್ಟು ಕೊಡು ಮಾತೇ ಇಲ್ಲ. ನಾವಂತೂ ಬಿಟ್ಟು ಕೊಡಲ್ಲ. ನಮ್ಮ ಮಕ್ಕಳಿಗೆ ನಾವು ಇದೇ ಕಲಿಸೋದು. ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡಿಬೇಕು. ತಪ್ಪು ದಾರಿ ಹಿಡಿಯೋರಲ್ಲ, ತಪ್ಪು ದಾರಿ ಹಿಡಿಯೋರಿಗೆ ಹೇಳೋರು ನಾವು. ಅದ್ರ ಬಗ್ಗೆ ಈ ಎತ್ತುಗಳು ಬಂದು ಅಂದ್ರೆ ಹೆಂಗೆ ಹಾಡ್ತಾರ. ಹೂಗಾರ್ ಹೂಗಾರ್ ಹುಮ್ಮ ಕೈ, ಕರಿಗುಳದ ಕೈ, ಕಾಮನ ಕಂಟಿ, ಬಿಳಿಯಗುಳದ ಕೈ, ಭೀಮನ ಕಂಟಿ, ಒತ್ತಿ ಹೊಡೆದ್ರೆ ಒಂದೇ ಕಂಟಿ, ಮುತ್ತಿನಂಥ 30 ಹೊರಗಳು ಕಟ್ಟಿ, ಹೊರಗಳು ಕೊಳ್ಳ ಗೆಜ್ಜಿ ಕಟ್ಟಿ, ಗೆಜ್ಜೆ ಹೋಯ್ತವ ಬಂಕಾಪುರದವ್ರು ಬೆಂಕಿ ಹೊಡೆದ್ರು, ನಮ್ಮೂರವ್ರು ಎದ್ಮಲ ಹೊಡೆದ್ರು, ಆಣಿ ಪೀಣಿ ಹೋರಿ ಪಿಡಾಳ ಚಿಕ್ಕ್ಯೋ. ಈ ಹಾಡ್ದಾಗ ಇದು ಬರೀ ನಾನು ಹಾಡ್ತಾ ಇಲ್ಲ. ಈ ಹಾಡ್ದಿಂದ ಏನು ತಿಳ್ಕೊಬೇಕಂದ್ರೆ ನಮ್ಮ ವಿಚಾರಗಳು ಅವಾಗ ಹೆಂಗಿದ್ದು. ಹೂಗಾರ್ ಹೂಗಾರ್ ಹುಮ್ಮಕಾಯಿ, ಕರಿಯ ಗುಳಕಾಯಿ ಕಾಮನ ಕಂಟಿ, ಬಿಳಿಯ ಗುಳಕಾಯಿ ಭೀಮನ ಕಂಟಿ, ಒತ್ತಿ ಹೊಡೆದ್ರೆ ಒಂದೇ ಕಂಟಿ, ಮುತ್ತಿನಂಥ 30 ಹೊರಗಳು ಕಟ್ಟಿ. ಇಲ್ಲೈತಿ ಇದ್ರ ಆಟ, ಮುತ್ತಿನಂಥ 30 ಹೊರಗಳು ಕಟ್ಟಿ. ಅಂದ್ರೆ ಇದರ ಅರ್ಥ ಏನಂದ್ರೆ, ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಈಗೇನು ಬಂದಾವಲ್ಲ, ಈಗ ಬಂದು ಹೋಗ್ತಾವೆ ಟ್ಯಾಕ್ಟ್ರ, ಅವು ಇವು ಬಂದಾವು, ಎತ್ತುಗಳಂತೂ ಹೋಗೇ ಬಿಟ್ಟಾವೆ ಹೆಚ್ಚು ಕಮ್ಮಿ. ಮುತ್ತಿನಂಥ 30 ಹೊರಗಳು ಕಟ್ಟಿ ಅಂದ್ರೆ 15 ಜೋಡಿ ಎತ್ತುಗಳು ಕಟ್ಟಿ ಸಂಸಾರ ಮಾಡ್ತಿದ್ರೆ ಅಂತ ಅರ್ಥ. ಹೊರಗಳ ಕಳ ಗೆಜ್ಜಿ ಕಟ್ಟಿ, ಗೆಜ್ಜೆ ಹೋಯ್ತು ಬಂಕಾಪುರದವ್ರು ಬೆಂಕಿ ಹೊಡೆದ್ರು, ನಮ್ಮೂರವ್ರು ಎದ್ದು ಮಲ ಹೊಡೆದ್ರು, ಆಣಿ ಪೀಣಿ ಹೋರಿ ಪಿಡಾಳ ಚಿಕ್ಕ್ಯೋ. ಇದ್ರ ಬಗ್ಗೆ ಅಂದ್ರೆ ಎಂಥ ದನಗಳು ಕಟ್ತೀರಂದ್ರೆ ಹೆಂಗೆ ಸ್ಟಾರ್ ಅಂತ ದನಗಳು ಕಟ್ತೀವಿ. ಇದು ನಾವು ತಿಳ್ಕೊಬೇಕು. ಬರೀ ಹಾಡಿಕೆಸಿಂದ ಹೋದ್ರಲ್ಲ, ಈ ಹಾಡ್ದಾಗಿಂದ ನಮ್ಮ ವಿಚಾರಗಳಿದ್ವಲ್ಲ ಬೇರೆ ಅವ್ರು ಮಾಡಿದ್ದೇ, ಅವೇನು ಹೇಳ್ಯಾರಲ್ಲ ಅದೇ ನಮ್ಗೆ ಹಾಡಾಗಿ ನಾವು ಸ್ವೀಕಾರ ಮಾಡ್ಕೊತಿದ್ದೆ. ನಮ್ಮ ಹಿರಿಯರು ಎಂಥ ವಿಚಾರಗಳಿರ್ತವ್ರಿದ್ರು, ಎಂಥ ದೊಡ್ಡ ದೊಡ್ಡ ರೈತಾಪಿ ಜನಾಂಗದವರು. ಇವತ್ತೇನದ ಹುಟ್ಟಿದ ತಕ್ಷಣವೇ ಎಜುಕೇಷನ್ ಸ್ಟಾರ್ಟ್ ಆಗಿಬಿಡ್ತದ. ಮಕ್ಕಳಿಗೆ ಹೊಡೆದು ಬಡ್ದು ABCD ರ ಠ ಈಗ ಹೊಡೆದು ಅವು ಕೊಡೋದು ಆಟ ಹೋಯ್ತು. ಅವರು ಪೂರ ಈ ಚೈಲ್ಡ್ಹುಡ್ ಅಂತ ಏನಿದೆಯಲ್ಲ, ಇದು ಚಿಕ್ಕ ಮಕ್ಕಳ ಒಂದು ಏಜ್ ಇದೆಯಲ್ಲ, ಅದನ್ನು ನಾವೆಲ್ಲ ಹಾಳು ಮಾಡಿಬಿಟ್ಟೆವು. ಇದರರ್ಥ ನಾವು ಎಜುಕೇಷನ್ ಇರೋದು ಅಂತಲ್ಲ. 6 ವರ್ಷ 7 ವರ್ಷ ಆದ ನಂತರ ಮಕ್ಳಿಗೆ ಚೆನ್ನಾಗಿ ಕಲಿಸ್ರಿ, ಮಸ್ತ್ ಎಜುಕೇಷನ್ ಕೊಡ್ತೀರಿ. ಎಂಥ ಎಜುಕೇಷನ್ ಕೊಡ್ತೀರಿ ಅಂದರೆ ಮುಂದೆ ನೀವು ಅವತ್ತು ನಿಮ್ಮ ಭವಿಷ್ಯದಾಗ ವಿಚಾರ ಮಾಡಬೇಕು, ನಾ ಮಕ್ಳಿಗೆ ಒಳ್ಳೆಯ ಎಜುಕೇಷನ್ ಕೊಟ್ಟಿನಿ ಅಂತೇಳಿ ನಿಮಗೆ ತೃಪ್ತಿ ಆಗಬೇಕು. ಅಂಥ ಎಜುಕೇಷನ್ ಕೊಡ್ತೀರಿ. ಆದರೆ ಚೈಲ್ಡ್ಹುಡ್ ಹಾಳು ಮಾಡಬೇಡ್ರಿ. ಮಕ್ಕಳು ಅಂಥದ್ದೊಂದು ಜೀವನ ಇದೆ. ಅದು ಆ ವಯಸ್ಸನ್ನು ನಾವು ಹಾಳು ಮಾಡಬಾರ್ದು. ಆ ಒಂದು 6 ವರ್ಷ ತನಕ ಅವ್ರಿಗೆ ಆಟ ಆಡಲಿ, ಉಳ್ಳಿ ತಿರ್ಲಿ, ಈ ಮಣ್ಣಾಗ ಉಳ್ಳಾಡ್ತಾನೆ, ಮೈ ಹೊಲಸಾಗ್ತದೆ, ಅರಿಬಿ ಹೊಲಸಾಗ್ತದೆ ಅನ್ಬೇಡ್ರಿ. ಅದೇ ಈ ಸ್ಕಿನ್ ಏನದಲ್ಲ, ಈ ತೊಗಲಿಗೆ, ಈ ಸ್ಕಿನ್ನಿಗೆ ಅದೇ ಪ್ರೊಡಕ್ಷನ್ ಕೊಡೋದು ಮಣ್ಣೆ. ಅಂದರೆ ಆ ಮಣ್ಣಿನೊಳಗೆ ಎಲ್ಲ ಅಷ್ಟೊಂದೆಲ್ಲ ಶಕ್ತಿ ಅದು. ಆ ಮಣ್ಣಿನೊಳಗೆ ಆ ಮಣ್ಣು ಅರಲೋದು, ಅದು ನಮ್ಮ ಬಾಡಿ ಪ್ರೊಟೆಕ್ಟ್ರಿ. ಅದೊಂದು ಟೈಪ್ ನಮ್ಮ ಎಲ್ಲ ರೋಗಗಳಿಂದ, ಎಲ್ಲ ಸಮಸ್ಯೆಗಳಿಂದ ಹೋರಾಡೋದು ಒಂದು ಶಕ್ತಿ ಅನ್ನೋದ್ರೆ ಆ ಮಣ್ಣಲ್ಲಿ ಇದೆ. ಮಕ್ಕಳು ಆಡಲಿ, ಕೆಸರಾಗ ಆಡಲಿ, ಮಣ್ಣಾಗ ಆಡಲಿ, ಸ್ವಲ್ಪ ಏನಂತಾರೆ ಬರೆಗಾಲಿ ತಿರುಗಾಡಲಿ. ಹುಟ್ಟಿದ ತಕ್ಷಣವೇ ಒಂದು 200-300 ಕ್ವಾಟ್ ಕಿಸಿ ಚೂ ಅನ್ನೋದು ಚಪ್ಪಲ್ ತಂದು ಹಾಕಿ ಮಕ್ಕಳು ಹೊಂಟೋರು ಚೂ ಮುಗೀತು. ಚೂ ಅಲ್ಲ, ಅವ್ರ ಕಾಲು ಗಟ್ಟಿ ಆಗಲಿ, ಆ ಪಾದಗಳು ಭೂಮಿ ಮ್ಯಾಗ ಇರಲಿ, ಆ ಮಣ್ಣಿನ ಗುಣ ಮಕ್ಕಳಲ್ಲಿ ಬರಲಿ. ಮಣ್ಣಿನ ಗುಣ ಮಕ್ಕಳಲ್ಲಿ ಬತ್ತಂದ್ರೆ ಮುಂದೆ ಅವ್ರು ಎಲ್ಲಿ ಹೋದ್ರು ಆ ಮಣ್ಣು ಅವ್ರನ್ನ ಜಗ್ಗಿ ತರಿಸ್ತದೆ. ಇಲ್ಲ ನೀವು ಹುಟ್ಟಿದ ತಕ್ಷಣ ಬೂಟ ಚಪ್ಪಲ್ ಹಾಕಿಬಿಟ್ರಿ, ಮುಂದೆ ಅವ್ರು ಹೊರಗೆ ಹೋದ್ರು ಭಾಳ ಎಲ್ಲ ಅಪ್ಪಿಲ್ಲ, ಅಣ್ತಂಗಿರಲ್ಲ, ಅಕ್ಕಂಗಿರಲ್ಲ, ಬಂದು ಮಕ್ಕಳು ಏನಿಲ್ಲ, ಮುಗಿದಾಯ್ತು. ಅವ್ರ ಆ ಕಡೆ ನೀವು ಈ ಕಡೆ. ಮುಂದೆ ಚಲೋದಕ್ಕೆ ಕೆಟ್ಟದಕ್ಕೆ ಎರಡಕ್ಕೆ ಬರ್ತಾರೆ ಅವ್ರ ಮುಂದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅವರೆಲ್ಲ ಚೈಲ್ಡ್ಹುಡ್ ಅಂದ್ರೆ ಅಷ್ಟೊಂದು ನಾರ್ಮಲಾಗಿ ತಿಳ್ಕೊಬೇಡಿ, ಅದು ಭಾಳ ಇಂಪಾರ್ಟೆಂಟ್ ಲೈಫ್ ಐತಿ. ಮತ್ತು ಇನ್ನೊಂದು, ಮಕ್ಳಿಗೆ ಎಮ್ಮೆ ಹಾಲು ಕುಡಿಸ್ಬೇಡ್ರಿ ಸಣ್ಣದಿದ್ದಕ್ಕಾರ. 6, 7, 8, 10 ವರ್ಷದ ತನಕ
ಆಕಳ ಹಾಲು ಕುಡಿಸ್ರಿ. ಎಮ್ಮೆ ಹಾಲು ಯಾಕೆ ಕುಡಿಸ್ಬೇಡ ಅಂದ್ರೆ ಇದರ ಅರ್ಥ ಸ್ವಲ್ಪ ಹಾಲು ಗಟ್ಟಿ ಇರ್ತಾವೆ, ಅದ್ರಲ್ಲಿ ತುಪ್ಪ ಕೊಡ್ರಿ ಮಸ್ತ್ ಹುಡುಗರುಗಳಿಗೆ. ಯಾಕಂದ್ರೆ ಎಲುಬು ಅಂದ್ರೆ ಹಡ್ಡಿ, ಎಲುಬುಗಳಿಗೆ ಬೋನ್ಸ್ಗಳಿಗೆ ಅದು ತುಪ್ಪ ಬೇಕಾಗ್ತದೆ. ತುಪ್ಪ ಕೊಟ್ಟರೆ ಸ್ವಲ್ಪ ಮಕ್ಕಳು ಎಲುಬುಗಳು ಗಟ್ಟಿ ಹಾಕವು, ಅದು ಕೊಡ್ಬೇಕದು. ಅದ್ರ ಬಿಟ್ಟು ಮತ್ತು ಹಣ್ಣು ಹಂಪ್ಲ ಏನಪ್ಪ ಹಳ್ಳ್ಯಾಗ ನಾವೆಲ್ಲ ಸಣ್ಣವ್ರು ಇದ್ದಾಗ ಇಟ್ಟು ಹಣ್ಣು ಹಂಪಲು ತಿಂತಿದ್ದೆವು. ಇಟ್ಟು ಚಂದ ಊಟ ಮಾಡ್ತಿದ್ದೆವು. ದಿನ ಪ್ರತಿ ಮುಂಜಾನೆ ಆದ ತಕ್ಷಣ ದನಗಳು ಹೆಣ್ಕಾಸು ಮಾಡೋದು, ಅವಕ್ಕೆಲ್ಲ ಮೇವು ಹಾಕೋದು, ಮತ್ತು ಅವಕ್ಕೆಲ್ಲ ಮಡ್ಡಿ ತೊಗೊಂಡು ಹೋಗೋದು. ಮಡ್ಡಿ ಅಂತಂದರೆ ಅವಕ್ಕೆ ಬೀಳಿದ ಹೊರಗಳು ಇರ್ತಿದ್ದು, ದನಗಳು ತೊಗೊಂಡು ಹೋಗಿ ಕಿಶನ್ ಮೈಸೂರು ಬರೋದು. ಅದು ಏನು ಹಕ್ಕಿಗಳು ಹಾರಾಡ್ತಿದ್ದು, ಅದು ಏನು ಜೀವನ ಇತ್ತು ನಮ್ಮದು. ಮಳೆ ಹಾಕಿತ್ತು, ಅಲ್ಲೆಲ್ಲಿ ನೀರು ಇರ್ತಿದ್ದು, ಅದ್ರಾಗ ಈಸಾಡೋದು, ಮತ್ತು ದನಗಳು ತೊಗೊಂಡು ತಿರ್ಗಾಡ್ಸಿ ಮೇಯಿಸೋದು, ಹಾಡೋದು. ಚಿನ್ನದಂಡ ಅಂತ ಹೇಳಿ ಒಂದು ಆಟ ಇರ್ತದೆ, ಚಿನ್ನದಂಡ ಆಡ್ತಿದ್ದೆವು, ಗೋಟಿ ಆಡ್ತಿದ್ದೆವು, ಏನೇನೋ ಆಟ ಆಡ್ತಿದ್ದೆವು. ಮಂಗ್ಯಾನ ಆಟ ಅಂತೇಳಿ ಗಿಡ ಹತ್ತೋದು. ಅದೆಲ್ಲ ಎಲ್ಲಿ ಹೋಗ್ಬಿಟ್ಟದೆ ಈಗ, ಇಲ್ಲೇ ಇಲ್ಲ. ಮಕ್ಳಿಗೆಲ್ಲ ಏನು ಗೊತ್ತು? ಮಂಗ್ಯಾನ ಆಟ ಗೊತ್ತಿಲ್ಲ, ಚಿನ್ನದಂಡು ಗೊತ್ತಿಲ್ಲ, ಗೋಟಿನೂ ಗೊತ್ತಿಲ್ಲ. ಈಗೆಲ್ಲ ಮೊಬೈಲ್ದಾಗ ಬಂದವು ಕ್ಯಾರಮ್ ಬೋರ್ಡ ಆಡ್ಸೋತ ಕಣ್ಣು ಹೋಯ್ತು, ಕಿವಿನೂ ಹೋಯ್ತು, ದಿಮಾಕು ಹೋಯ್ತು, ಮೈಂಡು ಹೋಯ್ತು. ಮುಂದೆ ಕುಂದ್ರೆ ಗಂಟೆ ಬರ್ಬೇಕು, ಟ್ಯಾಂಗ್ 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 ಟ್ಯಾಂಗ್. ಮಕ್ಕಳ ಜೀವನ ಹಾಳಾಗ್ತೈತೆ.